ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಆಗಿದ್ದರಿಂದಾಗಿ ವ್ಯಾಪಾರಿಗಳು ಸಹಿತ ಅಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಇವತ್ತು ರಸ್ತೆ ವ್ಯವಸ್ಥೆ ಆಗ್ಯದ 40% 60% ಇವತ್ತು ಆರೋಪ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ ಅವ್ರು BJPಗರ ಮೇಲೆ, BJPಯವ್ರು ಕಾಂಗ್ರೆಸ್ಗರ ಮೇಲೆ ಮಾಡ್ತಿರ್ತಾರೆ. ಆ ದಿಶೆಯಲ್ಲಿ ರೋಡ್ಗಳಿದ್ದಾವೆ. ಹೀಗಾಗಿ ವ್ಯಾಪಾರಿಗಳು ಏನು ತೊಂದರೆ ಇಲ್ಲ. ಇನ್ನು ಕೊನೆಯದಾಗಿ ಇನ್ನೊಂದು ಮಾತನ್ನು ಮಾತಾಡ್ತಾ ಇದ್ದಾರೆ ನಮ್ಮ ರಮೇಶ್ ಅವರು. ವಿಶೇಷವಾಗಿ ಒಂದು ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಅದ. ನಿನ್ನೆಯ ಒಂದು ಏನಪ್ಪ ಅಂತಂದ್ರೆ ಆ ಸಂದರ್ಶನದಲ್ಲಿ ಏನಪ್ಪ ಅಂದ್ರೆ ಮುಂಬರುವ ಎಲೆಕ್ಷನ್ಸ್ ನಾನೇ ಇರ್ತೀನಿ ಶಾಸಕನಾಗಿ ಅನ್ನೋಂಥ ಮಾತನ್ನು ಭಾಳ ಸಂತೋಷ ಇರ್ರಿ. ಜನಪರ ಕೆಲಸ ಮಾಡಿ ಜನರು ಒಲವು ತೊಗೊಂಡು ನೀವು ಆಯ್ಕೆ ಆದರೆ ಯಾವ ಪ್ರಶ್ನೆನೂ ಇಲ್ಲ. ಮತ್ತು ಜನ ಒಪ್ಪುವವರೆಗೆ ನೀವು ಇದ್ದೇ ಇರ್ತೀರಿ. ಆ ಮಾತು ಬೇರೆ. ಇನ್ನೊಂದು ಮಾತನ್ನು ಮಾತಾಡಿದರು ನಮ್ಮ ಯತ್ನಾಳರ ಬದಲಾಗಿ. ಯತ್ನಾಳರು ಏನಪ್ಪ ಅಂತಂದ್ರೆ ನಾವು ಅವ್ರನ್ನ ಪಾರ್ಟಿಗೆ ತೋಳ್ತೀವಿ ಅನ್ನೋಂಥ ಮಾತನ್ನು. ಮತ್ತು ಈಗ ಅವರಿಗೆ ರಮೇಶ್ ಇರಲಿ, ಯತ್ನಾಳ್ ಅವರು ಇರಲಿ, ಅವರ ಮನಸ್ಸಿನ ವಿರೋಧವಾಗಿ ಇವತ್ತು ವಿಜೇಂದ್ರ ಅವರು ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೆ ಅಲ್ಲಿ ಇರಬೇಕು ಅನ್ನೋಂಥದ್ದಿಲ್ಲ. ಈ ದಿಸೆಯಲ್ಲಿ ಒಂದು ಮಾತನ್ನು ಮಾತಾಡ್ತಾ ಇದ್ದಾರೆ. ನಮಗೆ ಇವತ್ತು ಸಿದ್ದರಾಮಯ್ಯ ಗುರುಗಳು ಅನ್ನುವಂಥ ಮಾತನ್ನು, ಅದು ಸಿದ್ದರಾಮಯ್ಯ ಮೇಲೆ ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಇರಲಿ, ಆ ತಕರಾರಿಲ್ಲ. ಬಟ್ ಈ ಸಂದರ್ಭದಲ್ಲಿ ಮಾತಾಡಿದ್ದು ನೋಡಿದರೆ ಇವರೇನಾದರೂ BJPಯಿಂದ ಕಾಂಗ್ರೆಸ್ಸಿಗೆ ಬರುವಂಥ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಅದೇ ಸಮಯದಲ್ಲಿ ನಾವು ಮುಂದಿನ ಚುನಾವಣೆಯಲ್ಲಿ ನಾವು ಹೇಳಿದಂಗೆ ಆದ್ರೆ ಅಂದ್ರೆ ವಿಜೇಂದ್ರ ಅವರು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟ ಇನ್ನಾರು ಯಾರಾದರೂ ಆದರೂ ಸಹಿತ ನಾವು 120 130 ಸ್ಥಾನ ಗೆಲ್ಲಕ್ಕೆ ಸಾಧ್ಯದ ಸ್ಥಾನ ತರ್ತೀವಿ ಅನ್ನೋದು ಮಾತು ಮಾತಾಡ್ತಾ ಇದ್ದಾರೆ. ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಹೇಳೋದು ಅಧ್ಯಕ್ಷ ಸ್ಥಾನ ಆಗದೆ ಹೋದರೆ ಕಾಂಗ್ರೆಸ್ಗೆ ಬರ್ತಾರೆ, ಇಲ್ಲ ತಮ್ಮ ಬೇಕಾದಂಥ ಅಧ್ಯಕ್ಷರಾದ್ರೆ 120-130 ಗಳಿಸ್ತಾರೆ. ಮತ್ತು ಇನ್ನೊಂದು ಕೊನೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಜವಾಗಿ ನಾವು ವಾಸ್ತವದ ಮೇಲೆ ವಿಚಾರ ಮಾಡಿದಾಗ BJPಯಲ್ಲಿ 100-110 ಸ್ಥಾನಗಳವರೆಗೆ ಸಮೀಪದಲ್ಲಿ ತಂದಿರಿಸುವಂಥ ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಮತ್ತೆ ಅವ್ರು ನಾಯಕರಿದ್ದಾರೆ ಅನ್ನೋದನ್ನು ಅವರು ಸಹಿತ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಯಡಿಯೂರಪ್ಪನವರು ಇಲ್ಲದ ಕಳೆದ 2023 ಚುನಾವಣೆ ಇವತ್ತು ನಿಮ್ಮ ಮುಂದಿದ್ದಂಥದ್ದು ಸ್ವತಃ ಮೋದಿಯವ್ರು ಬಂದಿಲ್ಲ, ಬಜರಂಗಿ ಅಂತ ಹೇಳಿದ್ರು ಸಹಿತ 66ಕ್ಕೆ ಸೀಮಿತ ಆಗಿದ್ದ ನೋಡಿ ನೆನ್ಪಿಟ್ಕೊಂಡಾಗ ಈ ಸಲ ಯಡಿಯೂರಪ್ಪನ ಬಿಟ್ಟರೆ ನಿಶ್ಚಿತವಾಗಿಯೂ BJP 120 ಗೆಲ್ತದನ ಅನ್ನೋದನ್ನು ಸ್ವವಿಮರ್ಶೆ. ಯಾಕೆಂದ್ರೆ ಯಡಿಯೂರಪ್ಪರು ಇರ್ತಾರೋ ಹೋಗ್ತಾರೋ ಯಾರು ಶಾಶ್ವತ ಅಲ್ಲ, ಹೋಗೋದು ಗ್ಯಾರಂಟಿ ಇರ್ತದೆ. ಎಲ್ಲ ನೆಲೆಯಲ್ಲಿ ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಅವರು ಇಂಟ್ರು ಅದು ಸಂದರ್ಶನ ಭಾಳಷ್ಟು ವಿಷಯಗಳ ಮೇಲೆ ಬೆಳಕು ಚಲೋ ಅಂಥದ್ದಿತ್ತು. ಅದಕ್ಕೆ ಇವತ್ತು ನನಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥ ಇಸ್ತಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.